ನಮಗೆ NRIG ಅಂದರೆ ಮನಮೋಹನ್ ಸಿಂಗ್ ಇದ್ದಾಗ ಮಾಡಿದ್ದು ಕೇವಲ NRIG ಮುಖಾಂತರ ರಸ್ತೆಗಲ್ಲ, ಚರಂಡಿಗಲ್ಲ, ಗ್ರಾಮೀಣ ಜನರ ಬದುಕನ್ನು ಕಟ್ಕೊಡ್ಲಿಕ್ಕೆ. ಗ್ರಾಮೀಣ ಜನರ ಬದುಕು ಯಾವುದು ಅಂತೇಳಿದರೆ, ಏನು ತೋಟಗಾರಿಕಾ ಬೆಳೆಗಳು ಬೆಳೀತಾಯಿದ್ರು, ಅಡಿಕೆ, ತೆಂಗು, ಮಾವು, ಇದಕ್ಕೆ ಬೆಂಬಲ ಬೆಲೆ ಕೊಡ್ತಾಯಿದ್ರು. ಆಮೇಲೆ ರೈತರು ಬದು ಮಾಡ್ಕೊತಾಯಿದ್ರು, ಕೃಷಿ ಹೊಂಡ ಮಾಡ್ಕೊತಾಯಿದ್ರು. ಅದಕ್ಕೆಲ್ಲ ದುಡ್ಡನ್ನು NRIGಲಿ ಕೊಡ್ತಾಯಿದ್ರು. ಅದನ್ನೆಲ್ಲ ನಿಲ್ಲಿಸಿದ್ದಾರೆ. ಈಗ ಹೆಸರನ್ನು ಚೇಂಜ್ ಮಾಡಿದರು. ಮಹಾತ್ಮ ಗಾಂಧೀಜಿ ಅಂತ ಒಬ್ಬ ಮಹಾತ್ಮ ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಮಹಾತ್ಮನ ಹೆಸರು ಚೇಂಜ್ ಮಾಡಿದ್ರಕ್ಕಿಂತ ಅದರಲ್ಲಿರೋ ಶಕ್ತಿನೂ ತೆಗೆದ್ರು. ಇವತ್ತು JJM ಅಲ್ಲಿ ಇವತ್ತು ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಣ ಒಂದು ನಯಾ ಪೈಸೆ ಕೇಂದ್ರ ಸರ್ಕಾರ JJM ಕೊಟ್ಟಿಲ್ಲ. ಇದು ಅವರ ದ್ವಂದ್ವ ನೀತಿನ ತೋರಿಸುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜನಸಾಮಾನ್ಯರಿಗೆ ಇಷ್ಟೆಲ್ಲ ಸಮಸ್ಯೆ ಆದ್ರೂ ಎಲ್ಲ ರಾಜ್ಯಗಳಲ್ಲೂ BJPನೇ ಅಧಿಕಾರ ಹಿಡಿತಿದ್ದಿಲ್ಲ, ಕಾರಣ ಏನು? ಈಗ ಹೇಳಿದ್ವಲ್ಲ, ವೆಸ್ಟ್ ಬಂಗಾಳಲ್ಲಿ SIR, ನಾವು ಕೇರಳದಲ್ಲಿ ಅಧಿಕಾರಕ್ಕೆ ಬಂದ್ವಿ. ತಮಿಳುನಾಡಲ್ಲಿ ವಿಜಯ್ TVK ನಮ್ಮ ಸಹ ಪಕ್ಷ ಅಧಿಕಾರಕ್ಕೆ ಬಂತು. ಉತ್ತರ ಭಾರತದಲ್ಲಿ ಒಂದಷ್ಟು ಜನಕ್ಕೆ ಈ ಗುಜರಾತಲ್ಲಿ ತುಂಬ ಚೆನ್ನಾಗಿ ವ್ಯಾಪಾರ ಮಾಡುವ ಲೀಡ್ರುಗಳು ಇವತ್ತು BJPಲಿದ್ದಾರೆ. ಅವರು ಅದನ್ನು 100 ರೂಪಾಯಿಂದ 1000 ರೂಪಾಯಿಗೆ ಮಾರ್ಕೆಟ್ ಮಾಡುವ ಕಲೆಯನ್ನು ಕಂಡುಕೊಂಡಿದ್ದಾರೆ. ಹಾಗಾಗಿ ಅಲ್ಲಿ ಜನಕ್ಕೆ ಹಿಂದಿ ಭಾಷೆ ಮಾತಾಡೋರಿಗೆ ನಂಬಿಸಿ ಅಲ್ಲಿ ಗೆದ್ದಿದ್ದಾರೆ. ದಕ್ಷಿಣ ಭಾರತದಲ್ಲಿ ಯಾಕೆ ಗೆಲ್ಲಕ್ಕಾಗ್ತಾಯಿಲ್ಲ ಅವರಿಗೆ? ಕೇರಳದಲ್ಲಿ ಯಾಕೆ ಆಗಲಿಲ್ಲ? ತಮಿಳ್ನಾಡಲ್ಲಿ ಯಾಕೆ ಆಗಲಿಲ್ಲ? ಆಯಿತಾ, ಯಾಕೆ ನಮ್ಮದು ತೆಲಂಗಾಣದಲ್ಲಿ ಆಗಲಿಲ್ಲ? ಹಿಂದಿ ಭಾಷೆ ಮಾತನಾಡುವ ಜಾಗದಲ್ಲಿ ಅವರು ಒಂದಷ್ಟು ಜನರನ್ನ ಮರಳು ಮಾಡುವ ಕಲೆನ ಅವ್ರು ಕಲ್ತಿದ್ದಾರೆ. ಹಾಗಾಗಿ ಅಲ್ಲಿ ಬಂದಿದ್ದಾರೆ ಅಷ್ಟೇ. ಮೋದಿಯವರು ಉತ್ತಮ ಆಡಳಿತ ಕೊಟ್ಟಿದ್ದಾರೆ ಅಂತ ಯಾವತ್ತು BJPಯವರು ಈ ದೇಶಾದ್ಯಂತ ಸಂಭ್ರಮಾಚರಣೆ ಮಾಡ್ತಿದ್ದಾರೆ ಸರ್. ಈಗ ಎತ್ತವರಿಗೆ ಹೆಗಣ ಮುದ್ದು ಅಷ್ಟೇ. ಏನು ಹೇಳಿ, ಎತ್ತವರಿಗೆ ಹೆಗಣ ಮುದ್ದು, ಅದರಲ್ಲೇನು ಎರಡು ಮಾತಿಲ್ಲ. ನಾನು ಯಾರನ್ನೂ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ನಾನು ಮಾತಾಡಲ್ಲ, ಆಯಿತಾ.